ಮ್, ಕೆಲವು ಸ್ಪೋರ್ಟ್ಸಲ್ಲಿ ರೆಕಾರ್ಡ್ಗಳೇನಿದೆ, ಅಥ್ಲೆಟಿಕ್ಸಲ್ಲಿ ನ್ಯಾಷನಲ್ ರೆಕಾರ್ಡು 100 ಮೀಟರು 10.25 ಸೆಕೆಂಡ್ಸು, ಹೈ ಜಂಪು 2.3 ಮೀಟರು, ಲಾಂಗ್ ಜಂಪ್ 8.4 ಮೀಟರು, ಮತ್ತು ಶಾರ್ಟ್ ಪುಟ್ 21 ಮೀಟರು, 1 ಮೀಟರು 3 ಅಡಿ, ಲಾಂಗ್ ಜಂಪ್ 8.4 ಮೀಟ್ರ್ ಅಂದರೆ 25 ಅಡಿಗಿಂತ ಜಾಸ್ತಿ ಆಯಿತು. ಹೈ ಜಂಪು 2.29 ಮೀಟರ್ ಅಂದರೆ 6.25 7 ಅಡಿಗಿಂತ ಜಾಸ್ತಿ ಆಯಿತು. ಇದೆಲ್ಲ ನ್ಯಾಷನಲ್ ರೆಕಾರ್ಡು ಇಂಡಿಯಾದು. ರೆಕಾರ್ಡು ಎಲ್ಲ ಗೊತ್ತಿದ್ದರೆ ನಾವು ಇನ್ನೂ ಎಷ್ಟು ಪ್ರಾಕ್ಟೀಸ್ ಮಾಡಬೇಕು ಅಂತ ಒಂದು ಇನ್ಸ್ಪಿರೇಷನ್ ಸಿಗುತ್ತೆ. ನ್ಯಾಷನಲ್ ರೆಕಾರ್ಡ್ ಅಷ್ಟಿದೆ ಅಂದರೆ ಸ್ಟೇಟ್ ರೆಕಾರ್ಡ್ ಇನ್ನೂ ಕಡಿಮೆನೇ ಇರುತ್ತೆ. ಅಂದರೆ 0.1 2 ಕಡಿಮೆ ಇರ್ಬೋದು. ಲೈಕ್ ಒಂದು ಸ್ಟೇಟು 100 ಮೀಟರ್ 10.4 ಸೆಕೆಂಡ್ಸ್ ಇರ್ಬೋದು. ನ್ಯಾಷನಲ್ಕಿನ್ನ ಸ್ಟೇಟ್ ಒಂದು ಸ್ವಲ್ಪ ಕಡಿಮೆನೇ ಇರುತ್ತಲ್ವ, ಆ ಥರ. ಎಲ್ಲ ಸ್ಪೋರ್ಟ್ಸು ಕೆಲವು ನೋಡೋದಕ್ಕಿಷ್ಟ, ಕೆಲವು ಆಡೋದಕ್ಕಿಷ್ಟ. ನನಗೆ ನೋಡೋಕ್ಕೆ ಕಾರ್ ರೇಸು, ಬಾಸ್ಕೆಟ್ಬಾಲು ಎಲ್ಲ ನೋಡೋಕ್ಕಿಷ್ಟ. ಆಡೋಕ್ಕೆ ಬ್ಯಾಡ್ಮಿಂಟನ್ನು, ಕ್ರಿಕೆಟು ಮತ್ತು ಅಥ್ಲೆಟಿಕ್ಸ್. ನಾನೇನು ರನ್ನರ್ ಅಲ್ಲ, ಅಂದರೆ 200 400 ಮೀಟ್ರ್ ಎಲ್ಲ ಓಡ್ತಾ ರನ್ನರ್ ಅಲ್ಲ. ಬಟ್ ಆಟದಲ್ಲಿ ಇಂಟ್ರೆಸ್ಟ್ ಇರಬೇಕು. ಯಾವ್ದಾದ್ರು ಒಂದು ಇಂಟ್ರೆಸ್ಟ್ ಇದ್ದರೆ ನಮಗೂ ಅದನ್ನು ನೋಡಿ ಆ ಥರನೇ ನಾವು ಸಾಧನೆ ಮಾಡ್ಬೋದು ಅಂತ ಒಂದು ಇನ್ಸ್ಪಿರೇಷನ್, ಮೋಟಿವೇಶನ್ ಅಲ್ಲ, ಇನ್ಸ್ಪಿರೇಷನ್. ಮೋಟಿವೇಶನ್ ನೀವು ಅದು ಬೇರೆ, ಇನ್ನೊಂದು ವಿಡಿಯೋ ಮಾಡೋಣ ಅದಕ್ಕೆ. ಇದು ಬರೀ ರೆಕಾರ್ಡಿಗಷ್ಟೇ.